ಹಾಯ್ ಫ್ರೆಂಡ್ಸ್, ಬ್ಯಾಕ್ ನೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಗಿಲ್ಲಿ ನಟ ಕನ್ನಡದ ಪ್ರಸಿದ್ಧ ಹಾಸ್ಯ ಕಲಾವಿದ, ಪ್ರಾಪರ್ಟಿ ಕಾಮಿಡಿಯನ್, ಬಿಗ್ ಬಾಸ್ ಸ್ಪರ್ಧಿ. ಇಂತಹ ಗಿಲ್ಲಿ ನಟ ಜೀವನ, ಬಾಲ್ಯ ಹೇಗಿತ್ತು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಇರೋ ಈ ವಿಡಿಯೋ ಅನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. 1996ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜನನ. ಫ್ರೆಂಡ್ಸ್, ಗಿಲ್ಲಿ ನಟ ಅಥವಾ ನಟರಾಜ ಹುಟ್ಟಿದ್ದು 1996ರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬಲ್ಲಿ. ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಈ ದಂಪತಿಯ 3 ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದ್ದು ನಟರಾಜ. ಇವರಿಗೆ ಪವಿತ್ರ ಎಂಬ ಅಕ್ಕ ಮತ್ತು ನರೇಂದ್ರ ಎಂಬ ಅಣ್ಣ ಇದ್ದಾರೆ. ಇವರದ್ದು ಬಡ ರೈತ ಕುಟುಂಬ. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ, ಪಕ್ಕದೂರಲ್ಲಿ ಹೈಸ್ಕೂಲ್ ಪೂರ್ಣ. ಗಿಲ್ಲಿ ನಟ ಆರಂಭಿಕ ಶಿಕ್ಷಣ ಪಡೆದದ್ದು ದಡದಪುರದ ಸರ್ಕಾರಿ ಶಾಲೆಯಲ್ಲಿ. ಇಲ್ಲಿ 7ನೇ ತರಗತಿಯವರೆಗೆ ಓದಿದರು. ನಂತರ ಪಕ್ಕದೂರಾದ ಬಂಡೂರಿನಲ್ಲಿ 8, 9, 10ನೇ ತರಗತಿಯವರೆಗೆ ಶಿಕ್ಷಣ ಪಡೆದರು. ಓದಿನಲ್ಲಿ ಎವರೇಜ್ ಸ್ಟೂಡೆಂಟ್ ಆಗಿದ್ದ ಇವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಶಾಲಾ ಜೀವನದಲ್ಲಿ ಸ್ಟೇಜ್ ಹತ್ತಿದ್ದು ಒಂದೇ ಸಲ. 7ನೇ ತರಗತಿಯಲ್ಲಿದ್ದಾಗ ಸ್ವಾತಂತ್ರ್ಯ ದಿನಾಚರಣೆಗೆ ಡ್ಯಾನ್ಸ್ ಮಾಡಿದ್ರು. ಶಾಲೆ ಬಳಿಕ ಪ್ರತಿದಿನ ಸಂಜೆ ಹೊಲದಲ್ಲಿ ತಂದೆ ತಾಯಿ ಜೊತೆ ಕೆಲಸ ಮಾಡುತ್ತಿದ್ದರು. ಕಬ್ಬು, ಭತ್ತ, ತರಕಾರಿಗಳನ್ನು ಬೆಳೆತಿದ್ದ ಇವರು ಕುಟುಂಬ ಕುರಿ ಸಾಕಾಣಿಕೆ ಮಾಡಿ ಜೀವ ಸಾಕ್ತಿತ್ತು. ಬಿಡುವಿದ್ದಾಗ ಬಾಲಕ ನಟರಾಜ್ ಕೂಡ ಕುರಿ ಮೇಯಿಸುತ್ತಿದ್ದರು. ಜೊತೆಗೆ ತರ್ಲೆ ಕೀಟಲೆ ಮಾಡಿ ತಂದೆ ಕೈಯಿಂದ ಬಿಟ್ಟು ತಿಂದದ್ದೂ ಇದೆ. ಚಿಕ್ಕಂದಿನಿಂದಲೇ ಸಿನಿಮಾ ಹುಚ್ಚು ತುಂಬಾ ಇತ್ತು. ವಿಪರೀತ ಸಿನಿಮಾ ನೋಡ್ತಾ ಇದ್ದರು. PUಗೆ ಸೇರಿಸಿದ ತಂದೆ ITI ಸೇರಿದ ಮಗ. SSLC ಬಳಿಕ ಮಗ ನಟರಾಜನನ್ನು ದುಗ್ಗನಹಳ್ಳಿಯ ಸರ್ಕಾರಿ PU ಕಾಲೇಜಿಗೆ ಸೇರಿಸಿದ್ರು ತಂದೆ. ಕಾಮರ್ಸ್ ವಿಭಾಗ ನಡುವೆ ITIಗೆ ಅಪ್ಲಿಕೇಶನ್ ಹಾಕಿದ ಗಿಲ್ಲಿಗೆ ಸೀಟು ಸಿಕ್ತು. ಇದರ ಬೆನ್ನಲ್ಲೇ PU ಶಿಕ್ಷಣವನ್ನು ಅರ್ಧಕ್ಕೆ ಮುಗಿಸಿ KM ದೊಡ್ಡಿಯ ITI ಕಾಲೇಜ್ಗೆ ಸೇರಿದ್ರು. ಕಾಲೇಜ್ ದಿನಗಳಲ್ಲಿ ಪ್ರತಿ ಶುಕ್ರವಾರ ಬಂಕ್ ಹಾಕಿ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋಕೆ ಹೋಗ್ತಿದ್ರು. ಜೊತೆಗೆ ಕವನಗಳನ್ನು ಬರೆಯೋಕೆ ಶುರು ಮಾಡಿದ್ರು. ಇದರೊಂದಿಗೆ ನಿರ್ದೇಶಕನಾಗುವ ಆಸೆ ಹುಟ್ಟಿತು. 2016ರಲ್ಲಿ ಬೆಂಗಳೂರಿಗೆ ಪಯಣ. ಕಷ್ಟ ಜೀವನ ಬಿಡಲಿಲ್ಲ ಛಲ. ಇಂತಹ ನಟರಾಜ 2016ರಲ್ಲಿ ಫ್ರೆಂಡ್ಸ್ ಜೊತೆ ರಾಜಧಾನಿಗೆ ಬಂದರು. ಆದರೆ ಬೆಂಗಳೂರು ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಚೌಟರಿಯಲ್ಲಿ ಯಾರಾದರೂ ಮದುವೆ ಇದ್ದರೆ ಅಲ್ಲಿ ಹೋಗಿ ಊಟ ಮಾಡುತ್ತಿದ್ದರು. ಒಂದಿನ ಇದೇ ತರ ಚೌಟರಿಯಲ್ಲಿ ಊಟಕ್ಕೆ ಕುಳಿತಾಗ ಎಬ್ಬಿಸಿ ಹೊರಗೆ ಕಳಿಸಿರುವುದು ಉಂಟಂತೆ. ಹೀಗಾಗಿ ಜೀವನಗೋಸ್ಕರ ಟ್ರಾವೆಲ್ಸ್ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ರು. ಫ್ಯಾಕ್ಟರಿಯಲ್ಲೂ ದುಡಿದ್ರು. ಹೀಗಿರುವಾಗ ಶೂಟಿಂಗ್ ಕ್ಷೇತ್ರದಲ್ಲಿರುವ ಸ್ನೇಹಿತರೊಬ್ಬರ ಸಂಪರ್ಕಕ್ಕೆ ಬಂದು ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತದೆ ಅಂತ ತಿಳಿದುಕೊಂಡು ನೋಡೋಕೆ ಹೋಗ್ತಿದ್ರು. ಇದರಿಂದ ಕೆಲಸ ಕಳೆದುಕೊಂಡರು. ಕೊನೆಗೆ ತಮ್ಮನನ್ನು ಊರಿಗೆ ಕರೆದುಕೊಂಡು ಹೋಗಲು ಅಣ್ಣ ನರೇಂದ್ರ ಬೆಂಗಳೂರಿಗೆ ಬಂದರು. ತಮ್ಮ ನಟರಾಜ ಅಣ್ಣನ ಕೈಗೆ ಸಿಗಲೇ ಇಲ್ಲ. ಸಿಕ್ಕಿತು ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ. ಸಂಬಳ ಇಲ್ಲದೆ ನೆಟ್ ಬಾಯ್ ಕೆಲಸ. ಬೆಂಗಳೂರಲ್ಲಿ ಆರಂಭದ 3 ತಿಂಗಳು ಹಾಗೋ ಹೀಗೋ ಕಳೆದ ನಟರಾಜ್ಗೆ ನಂತರ ಕೆಲವೊಂದು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಆದರೆ ಸಂಬಳ ಇರಲಿಲ್ಲ. ಅವಕಾಶ ಸಿಕ್ಕಿದ್ದೇ ದೊಡ್ಡದು ಅಂತ ಹೇಳಿ ಸಹಾಯಕ ನಿರ್ದೇಶಕರಾದರು. ಕೊನೆಗೆ ಆ ಸಿನಿಮಾ ರಿಲೀಸ್ ಆಗಲೇ ಇಲ್ಲ. ಇದಕ್ಕಿಂತ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ರೆ ಒಂದಷ್ಟು ದುಡ್ಡು ಆದರೂ ಸಿಗುತ್ತೆ ಅನ್ಕೊಂಡ್ರು. ಅದರಂತೆ ಮೊದಲಿಗೆ ಅಪ್ಪಯ್ಯ ನಾಯ್ಡು ಸ್ಟುಡಿಯೋಗಳಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಸೆಟ್ ಹಾಕುವ ಕೆಲಸ ಮಾಡಿದ್ರು. ದಿನಕ್ಕೆ 700 ರೂಪಾಯಿಯಂತೆ 3 ದಿನ ಕೆಲಸ ಸಿಕ್ಕಿತು. ಹೀಗೆ ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳಿಗೆ ಹಾಕುವ ಮತ್ತು ಬಿಚ್ಚುವ ಕೆಲಸ ಮಾಡುತ್ತಿದ್ದರು. ಸೀತಾವಲ್ಲಭ ಧಾರಾವಾಹಿಯ ಸೆಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಚಿಕ್ಕದೊಂದು ಮೆಕ್ಯಾನಿಕ್ ಪಾತ್ರವು ಸಿಕ್ಕಿತು. ಸಣಕಲ್ಲು ಮೈಕಟ್ ಹೊಂದಿದ ಇವರನ್ನ ಕೆಲವರು ಗಿಲ್ಲಿ ದಾಂಡ್ ಎಂದು ಕರೆಯೋಕೆ ಶುರು ಮಾಡಿದರು. ಇದೇ ಮುಂದೆ ನಟರಾಜ್ ಹೋಗಿ ಗಿಲ್ಲಿ ನಟ ಆಯಿತು. ಸೆಟ್ ಕೆಲಸದ ಜೊತೆಗೆ ಶಾರ್ಟ್ ಫಿಲ್ಮ್, ಆನ್ಲೈನ್ ಲೈವ್ನಲ್ಲಿ ನಲ್ಲಿ ಮೂಳೆ ಫೇಮಸ್. ಸೆಟ್ ಬಾಯ್ ಆಗಿ ಎಷ್ಟು ದಿನ ಕೆಲಸ ಮಾಡಬೇಕೆಂದು ಅಂದುಕೊಂಡ ಗಿಲ್ಲಿ ನಟ ನಿರ್ದೇಶನದ ಕಡೆ ಗಮನ ಹರಿಸಲು ಮುಂದಾದರು. ತಾವೇ ಒಂದು ಯೂಟ್ಯೂಬ್ನಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದರು. ಅದಕ್ಕೆ ಲಕ್ಷಗಟ್ಟಲೆ ಮೆಚ್ಚುಗೆ ಬಂತು. ಅದೇ ರೀತಿ ನಲ್ಲಿ ಮೂಳೆ ಎಂಬ ಶಾರ್ಟ್ ಮೂವಿ
ಕೋಟಿಗಟ್ಟಲೆ ವೀಕ್ಷಣೆ ತಲುಪಿತು. 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ. ಇಂತಹ ಗಿಲ್ಲಿ ನಟ 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಶುರುವಾದಾಗ ಅದಕ್ಕೆ ಆಯ್ಕೆಯಾಗಿ ಜನರನ್ನು ರಂಜಿಸಿದ್ರು. ದಿನಗಳು ಉರುಳಿದಂತೆ ಪರ್ಫಾರ್ಮೆನ್ಸ್ ಕಮ್ಮಿ ಆಯಿತು. ತಕ್ಷಣ ಎತ್ತೆಚ್ಚಿಕೊಂಡು ಪ್ರಾಪರ್ಟಿ ಕಾಮಿಡಿ ಪಂಚ್ ಡೈಲಾಗ್ಗಳ ಮೂಲಕ ಜನರ ಮನೆ ಮಾತಾದರು. ಕೊನೆಗೆ ವಿನ್ನರ್ ಪಟ್ಟ ಸ್ವಲ್ಪದರಲ್ಲೇ ಮಿಸ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. 3 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿತು. ಹೀಗೆ ತಾವು ಸೆಟ್ ಬಾಯ್ ಆಗಿದ್ದ ಯಾವ ಕಾರ್ಯಕ್ರಮಕ್ಕೆ ಮೊದಲು ಸೆಟ್ ಹಾಕಿದ್ರೋ ಅದೇ ಕಾರ್ಯಕ್ರಮದಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದು ವಿಶೇಷವಾಗಿತ್ತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭಜ್ಜಲಿ ಬ್ಯಾಚುಲರ್ಸ್ ಮುಂತಾದ ರಿಯಾಲಿಟಿ ಶೋಗಳ ಮೂಲಕ ಜನರಿಗೆ ಹತ್ತಿರವಾಗುತ್ತಾ ಹೋದರು. ಈ ಸಮಯದಲ್ಲಿ ಗಗನ ಮತ್ತು ಯಶಸ್ವಿನಿ ಆನ್-ಸ್ಕ್ರೀನ್ ಕೆಮಿಸ್ಟ್ರಿ ಸದ್ದು ಮಾಡಿತು. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಗಿಲ್ಲಿ ನಟ ಕೂಡ ಅದರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದರು. ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ ಜನ ಫುಲ್ ಮಾರ್ಕ್ಸ್ ಕೊಟ್ರು. ಎಷ್ಟರ ಮಟ್ಟಿಗೆ ಅಂದರೆ 3-4 ವಾರದಲ್ಲಿ ಗಿಲ್ಲಿಯೇ ವಿನ್ ಆಗಬೇಕು ಅಂತ ಹಲವಾರು ಮಾತನಾಡೋಕೆ ಶುರು ಮಾಡಿದ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಗಿಲ್ಲಿ ನಟ ಜೀವನದ ಹಾದಿ ಹೀಗಿದೆ. ಒಬ್ಬ ಸಾಮಾನ್ಯ ಹುಡುಗ ಹಾಸ್ಯ ನಟನಾಗಿ ಎಲ್ಲರ ಮನೆ ಮಾತಾಗಿದ್ದು, ಹೀಗೆ ಸೇರಿದಂತೆ ಹಲವು ವಿಚಾರಗಳನ್ನು ತಿಳಿದುಕೊಡುವ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ.